ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಕನ್ನಡ ಜನಪದ ಸಾಹಿತ್ಯ ಮತ್ತು ಕಲೆ ಎಂಬ ಪತ್ರಿಕೆ ಬಹುತೇಕ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಪಠ್ಯವಾಗಿರುವಂತಹ ಈ ಪತ್ರಿಕೆಯಲ್ಲಿ ಮುಖ್ಯವಾಗಿ ನಾವು ಅದರ ಉಪಶೀರ್ಷಿಕೆಯ ಆಗಿರುವಂತಹ ಕನ್ನಡ ಜನಪದ ಕುರಿತ ಒಳನೋಟಗಳು ಎನ್ನುವಂತಹ ವಿಷಯದ ಮೇಲೆ ಮಾತಾಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಇದು 4ನೇ ಅಧಿವೇಶನ ಆಗಿದೆ. ಇದನ್ನ ಪ್ರಸ್ತುತಪಡಿಸ್ತಕ್ಕಂಥವರು ತಿಪ್ಪೇಶ ಬಿ, ಸಹಾಯಕ ಪ್ರಾಧ್ಯಾಪಕರು, ಕಾಲೇಜ್ ಶಿಕ್ಷಣ ಇಲಾಖೆ. ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋ ಅಥವಾ ಹಿಂದಿನ ಅಧಿವೇಶನವನ್ನ ಗಮನಿಸೋದಾದ್ರೆ ನಾವು ಜಾನಪದದ ಸ್ವರೂಪ ಲಕ್ಷಣಗಳ ಬಗ್ಗೆ ಅನೇಕ ಪಾಶ್ಚಿಮಾತ್ಯ ವಿದ್ವಾಂಸರುಗಳು ಕೊಟ್ಟಂತ ವ್ಯಾಖ್ಯೆಗಳನ್ನು ನೋಡಿದ್ವಿ. ಆ ವ್ಯಾಖ್ಯೆಗಳನ್ನ ಕ್ರೋಢೀಕರಿಸಿ ಒಂದು ಅಂತಿಮವಾದ ಸ್ವರೂಪ ಲಕ್ಷಣಗಳನ್ನ ಗುರುತು ಮಾಡ್ಕೊಂಡ್ವಿ. ಜೊತೆಗೆ ಜಾನಪದದ ಸ್ವರೂಪ ಯಾವ ರೀತಿಯಾಗಿತ್ತು ಅನ್ನುವಂಥ ವಿಚಾರವನ್ನ ನೋಡಿದ್ವಿ. ಜಾನಪದದ ಸ್ವರೂಪ, ಅದು ಜಾನಪದದ್ದು ತನ್ನದೇ ಆದ ತಾತ್ವಿಕತೆ, ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಧರ್ಮ ದೇವರು, ತನ್ನದೇ ಆದ ಜನಜೀವನ, ತನ್ನದೇ ಆದಂಥ ನೈತಿಕ ಒಂದು ಕಟ್ಟುಪಾಡುಗಳು, ತನ್ನದೇ ಆದಂತಹ ಒಂದು ವಿಶಿಷ್ಟವಾದ ಅಭಿವ್ಯಕ್ತಿಯನ್ನು ಕೂಡ ಜಾನಪದ ಒಳಗೊಂಡಿದೆ ಅನ್ನುವಂಥ ವಿಚಾರವನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ತಾ ಬಂದ್ವಿ. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ಈ ಜನಪದ ಕುರಿತ ಒಳನೋಟಗಳು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಕನ್ನಡ ಜನಪದ ಕುರಿತ ಒಳನೋಟಗಳು. ಈ ಕನ್ನಡ ಜನಪದ ಕುರಿತ ಒಳನೋಟಗಳಿಗೆ ಪೂರ್ವಭಾವಿಯಾಗಿ ಇಷ್ಟೊಂದು ನಾವು ವಿಚಾರಗಳನ್ನ ನೋಡ್ಬೇಕಾಯ್ತು ಅನ್ನುವಂಥದ್ದು. ಯಾಕೆಂದ್ರೆ ಇದು ಹೊಸ ಅಧ್ಯಯನ ಶಿಸ್ತಾಗಿರೋದ್ರಿಂದ ಬಹುತೇಕ ವಿಶ್ವದಲ್ಲಿ ನಡೆದ ಜನಪದ ಅಧ್ಯಯನದ ಪ್ರಯತ್ನಗಳು, ಭಾರತದಲ್ಲಿ ನಡೆದ ಪ್ರಯತ್ನಗಳು, ಕನ್ನಡ ನಾಡಿನಲ್ಲಿ ನಡೆದಂತ ಪ್ರಯತ್ನಗಳನ್ನ ನಾವು ಕೂಲಂಕಷವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈಗ ಮೊದಲನೇದಾಗಿ ಜಾನಪದ, ಅದಕ್ಕೆ ಸಂವಾದಿ ಪದವಾಗಿರುವಂತಹ ಫೋಕ್ಲೋರ್ ಅನ್ನುವಂತಹ ಪದಗಳ ಬಗ್ಗೆ ವಿಶೇಷವಾಗಿ ನೋಡಿದ್ವಿ. ಈಗ ಮುಂದುವರೆದು ಜಾನಪದ ಅಧ್ಯಯನವು ಜರ್ಮನಿಯ ಭಾಷಾಶಾಸ್ತ್ರಜ್ಞರಾದ ಗ್ರಿಮ್ ಸಹೋದರರಿಂದ ಆರಂಭವಾಗಿ ಪೆನ್ನಿಶ್ ಮಾದರಿಯ ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತವರೆಗೆ ಸಾಗಿ ಬಂದಿದೆ. ಇದನ್ನ ನಾವು ಜನಪದ ಅಧ್ಯಯನದ ಬೆಳವಣಿಗೆ ಅಂತ ಬೇಕಾದ್ರೆ ಕರಿಬಹುದು. ಜನಪದ ಅಧ್ಯಯನದ ಬೆಳವಣಿಗೆ ಅಂದ್ರೆ ಏನು? ಅಂತಂದ್ರೆ ಯಾವ ಪದ್ಧತಿ ಅಥವಾ ಅಧ್ಯಯನ ಕ್ರಮವನ್ನ ಇಟ್ಕೊಂಡು ನಾವು ಜಾನಪದವನ್ನ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ. ಒಂದು 7-8 ಪದ್ಧತಿಗಳಿದೆ, ಅದರದೇ ಆದಂತ ದೃಷ್ಟಿಕೋನಗಳಿದೆ. ಯಾವ ದೃಷ್ಟಿಕೋನ ಮೊದಲು ಪ್ರಾರಂಭ ಆಯಿತು, ತದನಂತರ ಆ ದೃಷ್ಟಿಕೋನದ ಮಿತಿಗಳನ್ನು ನೋಡಿ ಅದನ್ನ ಸರಿಪಡಿಸೋದಕ್ಕೆ ಮತ್ತೊಂದು ದೃಷ್ಟಿಕೋನ ಉಟ್ಕೊಳ್ತು. ಹೀಗೆ ಅನೇಕ ಆಯಾ ವಿದ್ವಾಂಸರುಗಳು ಅನೇಕ ತಮ್ಮದೇ ಆದಂತಹ ಅಧ್ಯಯನ ಕ್ರಮಗಳನ್ನ ಜಾನಪದ ಅಧ್ಯಯನದಲ್ಲಿ ಸೂಚಿಸಿದ್ದಾರೆ. ಇವುಗಳ ಬೆಳವಣಿಗೆಯನ್ನು ಬಹುಶಃ ಒಂದು 2 ವಿಡಿಯೋಗಳಲ್ಲಿ ನಾನು ನಿಮಗೆ ವಿಷದಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಇದು ಆರಂಭಗೊಂಡಿದ್ದು ಗ್ರಿಮ್ ಸಹೋದರರಿಂದ. ನಾವೇನು ಇವತ್ತು ವಿಶ್ವದ ಜನಪದ ಅಧ್ಯಯನದ ಪಿತಾಮಹರು ಅಂತ ಕರಿತೀವಿ ಗ್ರಿಮ್ ಸಹೋದರರು. ಮೊಟ್ಟ ಮೊದಲ ಬಾರಿಗೆ ಅವರು ಈ ಒಂದು ಅಧ್ಯಯನ ಕ್ರಮವನ್ನ, ತೌಲನಿಕ ಅಧ್ಯಯನ ಕ್ರಮವನ್ನ ಅಥವಾ ಭಾಷಾ ವಿಜ್ಞಾನ ಕ್ರಮ ಅಂತ ಕರಿತೀವಿ, ಬಹುಭಾಷಾ ಮೂಲ ಅಂತಕ್ಕಂಥದನ್ನ ಕರಿತೀವಲ್ಲ, ಈ ಒಂದು ಕ್ರಮದಿಂದ ಆರಂಭ ಆಯಿತು. ಕೊನೆಗೆ ಅಂತಿಮವಾಗಿ ಪೆನ್ನಿಶ್ ಮಾದರಿಯವರೆಗೆ ಅನೇಕ ಕ್ರಮಗಳಿದೆ. ಈಗ ಈ ಅನೇಕ ಕ್ರಮಗಳಲ್ಲಿ ನಾವು ಹೆಚ್ಚು ಸೂಕ್ತವಾದದ್ದು ಅನ್ನುವಂಥ ಕ್ರಮವನ್ನ ನಮಗೆ ಸಂಬಂಧಪಟ್ಟಂತೆ ಎಲ್ಲರೂ ಒಪ್ಪಿಕೊಂಡಿರುವಂಥದ್ದು ಪೆನ್ನಿಶ್ ಮಾದರಿ ಅಥವಾ ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ ಅನ್ನುವಂಥದ್ದನ್ನ. ಸೊ ಇದೆಲ್ಲರ ಬೆಳವಣಿಗೆಯನ್ನು ನೋಡುವುದೇ ಈ ಒಂದು ಅಧಿವೇಶನದ ಉದ್ದೇಶ ಅನ್ನುವಂಥದ್ದು. ಜಾನಪದ ಅಧ್ಯಯನ ಬಹಳ ತುರ್ತಾಗಿ ಆಗಬೇಕಾಗಿತ್ತು ಯಾಕೆ ಅನ್ನೋ ಪ್ರಶ್ನೆ.
ಮಾನವ ಶಾಸ್ತ್ರಕಾರರಿಗೂ ಅಂದ್ರೆ ಮಾನವಿಕ ಶಾಸ್ತ್ರ ಅಂತ ಬರುತ್ತಲ್ಲ, ಆ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡುವಂಥವರಿಗೂ, ಸಮಾಜಶಾಸ್ತ್ರಕಾರರಿಗೂ, ಸಂಸ್ಕೃತಿ ಅಧ್ಯಯನಕಾರರಿಗೂ ಹಾಗೂ ಸಾಹಿತ್ಯ ಭಾಷಾ ವಿಮರ್ಶಕರಿಗೂ ಜಾನಪದ ಅಧ್ಯಯನ ಬಹಳ ಅವಶ್ಯಕವಾಗಿ ಬೇಕಾಯಿತು. ಅದರಲ್ಲೂ ಇತ್ತೀಚೆಗೆ ಅದರ ಮಹತ್ವ ಹೆಚ್ಚಾಗಿದೆ. 2ನೇ ಮಹಾಯುದ್ಧ ಆದ ನಂತರ ಬಹು ತೀವ್ರಗತಿಯಲ್ಲಿ ಜಾನಪದ ಅಧ್ಯಯನಕ್ಕೆ ವೇಗ ಸಿಕ್ಕಿದೆ ಅನ್ನೋದನ್ನು ನೋಡ್ತೀವಿ. ಮನುಷ್ಯ ಯೋಚಿಸುವ ಕ್ರಮ ಇದೆಯಲ್ಲ, ಸಹಜ ಕ್ರಮಗಳ ಯಾಕೆ ಯುದ್ಧದಂತ ಸ್ಥಿತಿಗೆ ಮನುಷ್ಯ ತಲುಪ್ತಾನೆ ಅನ್ನುವಂಥ ಜಿಜ್ಞಾಸೆ ವಿಶ್ವದಲ್ಲಿ ಪ್ರಾರಂಭವಾದಾಗ, ಆಗ ಜಾನಪದ ಕ್ಷೇತ್ರದ ಅಧ್ಯಯನ ಮಾಡಿದಾಗ ಅನೇಕ ವಿಚಾರಗಳು ಮನುಷ್ಯನಿಗೆ ಗೊತ್ತಾಗ್ತದೆ. ಮನುಷ್ಯ ಯೋಚನಾ ಲಹರಿ ಹೇಗಿದೆ ಅನ್ನೋದನ್ನ ನಮ್ಮ ಜಾನಪದ ಸಾಹಿತ್ಯ ಕಲೆಗಳು ಇವೆಲ್ಲವನ್ನು ತೋರಿಸ್ಕೊಡ್ತವೆ. ಪುರಾತನ ಕಾಲದಲ್ಲಿ ಮನುಷ್ಯನ ಯೋಚನೆಗಳು ಪ್ರವೃತ್ತಿಗಳು ಹೇಗಿದ್ದವು, ಹೇಗೆ ಬದಲಾದವು ಅನ್ನುವಂಥದ್ದನ್ನೆಲ್ಲ ಚರ್ಚೆಗಳಿಗೆ ನಾವು ತಿಳ್ಕೊಳ್ಬೇಕಾದ್ರೆ ಜಾನಪದವನ್ನ ಒಂದು ಅಧ್ಯಯನವಾಗಿ ಮಾಡಬೇಕು. ಪ್ರಮುಖವಾಗಿ ಯಾವ ಸಿದ್ಧಾಂತಗಳಿದೆ ಜಾನಪದದ ಬಗ್ಗೆ ಅಂತಂದ್ರೆ, ಭಾಷಾಶಾಸ್ತ್ರೀಯ ಸಿದ್ಧಾಂತ, ಇದನ್ನ ಇಂಡೋ ಯುರೋಪಿಯನ್ ಸಿದ್ಧಾಂತ ಅಂತ ಕೂಡ ಕರಿತೀವಿ. ವಿಲ್ಹೆಲ್ಮ್ ಗ್ರಿಮ್ ಮತ್ತು ಜಾಕೋಬ್ ಗ್ರಿಮ್ ಸಹೋದರರು ಅಂತೇಳಿ ನಾವು ಸಂಕ್ಷಿಪ್ತವಾಗಿ ಕರಿತೀವಿ. ಇವರು ಇದನ್ನ ಆರಂಭದಲ್ಲಿ ಮೊಟ್ಟ ಮೊದಲಿಗೆ ಅಧ್ಯಯನಕ್ಕೆ ತೊಡಗಿದಾಗ ಈ ಒಂದು ಕ್ರಮದಲ್ಲಿ ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದು. ಮತ್ತೆ ನೀವು ಹೆಮ್ಮೆ ಪಡುವುದಾದ ಒಂದು ಸಿದ್ಧಾಂತ ಇದೆ, ಭಾರತೀಯ ಮೂಲ ಸಿದ್ಧಾಂತ. ಥಿಯೋಡರ್ ಬೆನ್ಪೆ ಅನ್ನುವಂಥದ್ದು ಇದರ ಪ್ರತಿಪಾದಕ. ಮಾನವಶಾಸ್ತ್ರೀಯ ಸಿದ್ಧಾಂತ ಇದೆ, ಆಂಡ್ರೋ ಲ್ಯಾಂಗ್ ಇದರ ಪ್ರತಿಪಾದಕ. ನೈಸರ್ಗಿಕ ಅಥವಾ ಪ್ರಕೃತಿ ಸಂಕೇತ ಸಿದ್ಧಾಂತ, ಎಹರ್ನಿಕ್ ರೈಕ್. ಸ್ವಪ್ನ ಮೂಲ ಸಿದ್ಧಾಂತ, ಪೆಡ್ರಿಕ್ ವಾಂಡರ್ಲಿನ್. ಮತಾಚರಣೆಯ ಮೂಲ ಸಿದ್ಧಾಂತ, ಸೈಂಟ್ ವಾಸ್. ಕುಲದೇವತಾ ಮೂಲ ಸಿದ್ಧಾಂತ, ಅರ್ನಾಲ್ಡ್ ವ್ಯಾನ್ ಗಿನ್ನೆಪ್. ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ ಅಥವಾ ಅದನ್ನ ಫಿನ್ನಿಶ್ ಸಿದ್ಧಾಂತ ಅಂತೀವಿ, ಜೂಲಿಯನ್ ಕ್ರಾನ್ ಮತ್ತು ಕಾರ್ಲೆ ಕ್ರಾನ್ ಅನ್ನುವಂತ ಇಬ್ರು ಸಹೋದರರು ಮಾಡಿದಂತ ಈ ಒಂದು ಸಿದ್ಧಾಂತ ಅಂದ್ರೆ ಏನು, ಬಹಳ ಮುಖ್ಯವಾಗಿ ಒಂದು ದೃಷ್ಟಿಕೋನ ಅಂತ ಹೇಳ್ಬೋದು. ಈ ದೃಷ್ಟಿಕೋನದಲ್ಲಿ ಒಂದು ಅಧ್ಯಯನವನ್ನ ಮಾಡಬೇಕು ಅನ್ನುವಂಥದ್ದನ್ನ ಇಟ್ಕೊಂಡು ನಡೆಯುವಂಥದ್ದನ್ನ ನಾವು ಅಧ್ಯಯನ ಕ್ರಮ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಒಂದೊಂದಾಗಿ ಸಿದ್ಧಾಂತಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಬಹಳ ಮುಖ್ಯವಾಗಿ ನಾವು ಮೊದಲನೇ ಸಿದ್ಧಾಂತ ಭಾಷಾಶಾಸ್ತ್ರೀಯ ಸಿದ್ಧಾಂತ, ವಿಲ್ಹೆಲ್ಮ್ ಗ್ರಿಮ್. ಇದನ್ನ ಇಂಡೋ ಯುರೋಪಿಯನ್ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಯಾಕೆ ಇದಕ್ಕೆ ಭಾಷಾಶಾಸ್ತ್ರೀಯ ಸಿದ್ಧಾಂತ ಅಂದ್ರೆ, ಭಾಷೆಯನ್ನ ಅಧ್ಯಯನ ಮಾಡಬೇಕಾದ್ರೆ ಕೆಲವೊಂದು ಆಸಕ್ತಿಕರವಾದ ಸಂಗತಿಗಳು ವಿದ್ವಾಂಸರಿಗೆ ಗೊತ್ತಾಗ್ತದೆ. ಭಾಷಾಶಾಸ್ತ್ರಜ್ಞರಿಗೆ ಏನು ಅಂತಕ್ಕಂಥದ್ದು, ಸಂಸ್ಕೃತ ಭಾಷೆಯ ಪದಗಳು, ಇಂಗ್ಲಿಷ್ ಭಾಷೆಯ ಪದಗಳು, ಜರ್ಮನಿ, ಫ್ರೆಂಚ್, ಯುರೋಪಿಯನ್ ಮತ್ತು ಇಂಡೋ ಯುರೋಪಿಯನ್. ಇಂಡೋ ಸೇರ್ಸ್ಕೋಬೇಕು ಇಂಡಿಯಾದಲ್ಲಿ, ಸಂಸ್ಕೃತದ ಸೇರಿಸ್ಕೊಂಡು ಯುರೋಪಿಯನ್ ಭಾಷೆಗಳು, ಜರ್ಮನಿ, ಫ್ರೆಂಚ್, ಆಂಗ್ಲ, ಇಟಲಿ, ಈ ಭಾಷೆಗಳಲ್ಲಿ ಕೆಲವೊಂದು ಪದಗಳಲ್ಲಿ ತುಂಬಾ ಹೋಲಿಕೆ ಇದೆ ಎನ್ನುವಂಥದ್ದು. ಉದಾಹರಣೆ ಕೊಡೋದಾದ್ರೆ, ಸಂಸ್ಕೃತದಲ್ಲಿ ಪಿತೃ ಅನ್ನುವಂಥ ಪದ ಇಂಗ್ಲಿಷ್ನಲ್ಲಿ ಫಾದರ್ ಆಗುವಂಥದ್ದನ್ನ ನೋಡ್ತೀವಿ. ಸಂಸ್ಕೃತದಲ್ಲಿ ಭ್ರಾತೃ ಅನ್ನುವ ಪದ ಇಂಗ್ಲಿಷ್ನಲ್ಲಿ ಬ್ರದರ್ ಅನ್ನುವಂಥ ಪದ ಆಗುವುದಾಗ್ಲಿ. ಹೀಗೆ ಈ ಪದಗಳಲ್ಲಿ ಹೋಲಿಕೆ ಕೇವಲ ಆಕಸ್ಮಿಕ ಅಲ್ಲ, ಯಾಕಂತಂದ್ರೆ ಇದು ಕುಟುಂಬವಾಚಿ ಪದಗಳು. ಈ ಕುಟುಂಬವಾಚಿ ಪದಗಳು ಸಾಮಾನ್ಯವಾಗಿ ಭಾಷಾಶಾಸ್ತ್ರಜ್ಞದ ದೃಷ್ಟಿಯಿಂದ ನೋಡೋದಾದ್ರೆ ಬದಲಾಗೋದು ಕಡಿಮೆ. ಅಂಥದ್ರಲ್ಲಿ ಹಾಗಾದ್ರಿಂದ ಈ ಎಲ್ಲಾ ಭಾಷೆಗಳಲ್ಲಿ, ಯುರೋಪಿಯನ್ ಭಾಷೆಗಳಲ್ಲಿ ಹೆಚ್ಚು ಕಡಿಮೆ ಇದೇ ಅರ್ಥದಲ್ಲಿ ಪಿತೃ, ಫಾದರ್, ಫಾಡರ್ ಹೀಗೆ ಬರುವಂತ ಪದಗಳು. ಇವುಗಳನ್ನು ಗಮನಿಸಿದಾಗ ಒಂದು ಸ್ಪಷ್ಟವಾಯಿತು, ಈ ಯುರೋಪಿಯನ್ ಮತ್ತು ಇಂಡೋ ಈ ಸಂಸ್ಕೃತ ಭಾಷೆ ಇದೆಯಲ್ಲ, ಈ ಎಲ್ಲಾ ಭಾಷೆಗಳಿಗೆ ಒಂದು ಮೂಲ ಭಾಷೆ ಇದ್ದಿರಬಹುದು ಅನ್ನುವಂಥದ್ದು ಒಂದು ಊಹೆ ಅಥವಾ ತರ್ಕವನ್ನ ಮಾಡಿದ್ರು. ಸೊ ಮೂಲ ಭಾಷೆ ಇದ್ದಾಗ ಬಹುಶಃ ಅಲ್ಲಿಯ ಜನ ಕೂಡ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರು. ಅದನ್ನ ಮಧ್ಯ ಪ್ರಾಚ್ಯ ಅಂತ ಕರೀತಾರೆ, ಮಧ್ಯ ಏಷ್ಯಾ ಅಂತ ಕರೀತಾರೆ.
ಅಲ್ಲಿದ್ದಂತ ಈ ಮೂಲ ಭಾಷೆಯನ್ನು ಮಾತನಾಡುವಂತಹ ಜನ ಅಲ್ಲಿ ಸೃಷ್ಟಿಯಾಗಿದ್ದು ಜಾನಪದ ಕಥೆಗಳು ಅನ್ನುವಂಥದ್ದು. ಸರಿ, ತದನಂತರ ಕಾಲಕ್ರಮೇಣ ಆ ವರ್ಗಗಳು ದೂರ ದೂರ ಸರಿದಂತೆ ಯುರೋಪಿಯನ್ ಭಾಷೆಗಳ ಪ್ರತ್ಯೇಕತೆಯನ್ನ ಉಳಿಸ್ಕೊಂಡು ಒಡೆದು ಅವು ಭಾಷೆಗಳಾಗ್ಬೋದು. ಫ್ರೆಂಚ್, ಇಂಗ್ಲಿಷ್, ಡಚ್ ಭಾಷೆ ಆಗಿರ್ಬೋದು, ಇಟಲಿ ಭಾಷೆ ಆಗಿರ್ಬೋದು. ಸೊ ಈ ಕಡೆ ಭಾರತದ ಕಡೆ ಬಂದಂತಹ ಒಂದು ಸಂಸ್ಕೃತ ಭಾಷೆ, ಅದು ಇರಾನ್ ಕಡೆ ಹೋದಂತ, ಇರಾಕ್ ಕಡೆ ಹೋದಂತ ಪರ್ಷಿಯನ್ ಭಾಷೆ, ಹೀಗೆ ಬೇರೆ ಬೇರೆ ಭಾಷೆಗಳಾದವು. ಆದರೆ ಒಗ್ಗೂಡಿ ಇದ್ದಾಗ, ಒಂದೇ ಭಾಷೆಯಾಗಿದ್ದಾಗ ಸೃಷ್ಟಿಯಾದಂತ ಜನಪದ ಸಾಹಿತ್ಯ ಮತ್ತು ಕತೆ, ಈ ಭಾಷೆಗಳು ಬೇರೆ ಆದ ನಂತರ ಕೂಡ ಆ ಜನಪದ ಕಥೆಗಳು ಹಾಗೆ ಆ ಮೂಲ ಭಾಷೆಯಿಂದ ನೇರವಾಗಿ ಅವು ಬಂದಿದ್ವು. ಹಾಗಾಗಿ ಈ ಎಲ್ಲಾ ಭಾಷೆಗಳ ಜನಪದ ಕಥೆಗಳಲ್ಲಿ ಹೋಲಿಕೆ ಕಂಡು ಬರುತ್ತೆ ಎನ್ನುವಂಥದ್ದು ಇಂಡೋ ಯುರೋಪಿಯನ್ ಸಿದ್ಧಾಂತದ ಬಹುಮುಖ್ಯ ವಾದವಾಗಿದೆ. ಯಾರಿಗಾದ್ರೂ ಕೂಡ ಇದು ಹೌದು ಅನ್ಸುತ್ತೆ, ಸಹಜ ಅನ್ಸುತ್ತೆ. ತೌಲನಿಕವಾಗಿ ಅಧ್ಯಯನ ಮಾಡಿದಾಗ ಈ ಹೌದು ಇರ್ಬೋದು. ಯಾಕಂದ್ರೆ ಮೊದಲು ಒಂದೇ ಭಾಷೆ ಇತ್ತು, ತದನಂತರ ಅನೇಕ ಭಾಷೆಗಳಾಗಿ ಹೊಡೆದಿದೆ. ಮೂಲ ಭಾಷೆ ಇದ್ದಾಗ ಸೃಷ್ಟಿಯಾದಂಥ ಜನಪದ ಅದನ್ನ ಎಲ್ಲ ಭಾಷೆಗಳು ಉಳಿಸ್ಕೊಂಡು ತಮ್ಮ ಭಾಷೆಗಳಲ್ಲಿ ಆ ಜಾನಪದ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗಿದಾವೆ ಎನ್ನುವಂಥ ವಿಚಾರವನ್ನ ಮೊಟ್ಟ ಮೊದಲ ಬಾರಿಗೆ ವಿಲಿಯಂ ಗ್ರಿಮ್ ಅವರು ವಾದಿಸ್ತಾರೆ ಎನ್ನುವಂಥದ್ದು. ಇದನ್ನ ಪ್ರತಿಪಾದಿಸಿದವರು ಗ್ರಿಮ್ ಸಹೋದರರು ಅನ್ನೋದನ್ನ ನಾವು ನೋಡಿದ್ವಿ. ಮಹತ್ವ ಏನು ಅನ್ನುವಂಥದ್ದು, ಗ್ರಿಮ್ ಸಹೋದರರು ಈ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಅವರು ಸಂಪಾದಿಸಿದಂತಹ ಫ್ಯಾಮಿಲಿ ಟೇಲ್ ಅನ್ನುವಂಥ ಗ್ರಂಥ ಏನಿದೆ, ಅದರ ಮುನ್ನುಡಿಯಲ್ಲಿ ಈ ಮಾತುಗಳನ್ನು ಅವರು ಹೇಳ್ತಾರೆ. ತೌಲನಿಕ ಜಾನಪದ ಅಧ್ಯಯನಕ್ಕೆ ಮುನ್ನುಡಿ ಬರೆದಂಥವರು. ತೌಲನಿಕ ಅಂತಂದ್ರೆ ಕಂಪೇರ್ ಮಾಡಿ, ಹೋಲಿಕೆ ಮಾಡಿ, ಒಂದು ಭಾಷೆಯ ಜನಪದ ಸಾಹಿತ್ಯ ಮತ್ತೊಂದು ಭಾಷೆಯ ಜನಪದ ಸಾಹಿತ್ಯದೊಂದಿಗೆ ಇರುವ ಸಂಬಂಧವನ್ನು ಅಧ್ಯಯನ ಮಾಡುವುದು ತೌಲನಿಕ ಜಾನಪದ. ಇವರು ಯುರೋಪಿಯನ್ ಮತ್ತು ಭಾರತೀಯ ಭಾಷೆಗಳ ತೌಲನಿಕ ಅಧ್ಯಯನವನ್ನು ನಡೆಸಿದಂಥವರು. ಅವರು ಈ ಒಂದು ತೀರ್ಮಾನಕ್ಕೆ ಬರ್ತಾರೆ. ಈ ಒಂದು ಸಿದ್ಧಾಂತ ಮೇಲ್ನೋಟಕ್ಕೆ ಸರಿ ಅಂತ ಕನಿಸಿದ್ರು ಕೂಡ ಇದಕ್ಕೊಂದಿಷ್ಟು ಮಿತಿಗಳಿದೆ. ಜಾನಪದ ಅಧ್ಯಯನವನ್ನು ಕೇವಲ ಭಾಷಾಶಾಸ್ತ್ರೀಯ ನೆಲೆಯಲ್ಲಿ ನೋಡಿರುವುದು ಇದರ ಮಿತಿ. ಇವರ ಅಧ್ಯಯನಕ್ಕೆ ಆಕರವಾಗಿರುವ ಪುರಾಣ ಗ್ರಂಥಗಳು ಋಗ್ವೇದದ ಭಾಷೆಯು ಜನಸಾಮಾನ್ಯರೆಲ್ಲರ ಭಾಷೆಯಾಗಿತ್ತೆಂದು ಗ್ರಹಿಸಿರುವುದು. ಇದು ಬಹಳ ಮುಖ್ಯ ಒಂದು ಮಿತಿ. ಏನಂತಂದ್ರೆ ಎಲ್ಲಾ ಭಾಷೆಯ ಜಾನಪದ ಸಂಗ್ರಹವನ್ನ ಅವರು ಮಾಡಿರಲಿಲ್ಲ ಅನ್ನುವಂಥದ್ದು ಒಂದು. ಸಾಕಷ್ಟು ಪ್ರಮಾಣದ ಜನಪದ ಸಂಗ್ರಹ ಇನ್ನೂ ಆಗಿರಲಿಲ್ಲ. ಆದರೆ ಇವರು ತಮ್ಮ ಹೋಲಿಕೆಗೆ ಬಳಸಿಕೊಂಡದ್ದು ಋಗ್ವೇದ ಮುಂತಾದ ಪೌರಾಣಿಕ ಕೃತಿಗಳನ್ನ ಆಧಾರವಾಗಿಟ್ಕೊಂಡು ಈ ತೀರ್ಮಾನಕ್ಕೆ ಬಂದರು ಅನ್ನುವಂಥದ್ದು. ಆದರೆ ಯಾವತ್ತೂ ಕೂಡ ಅಷ್ಟೇ ವಿದ್ಯಾರ್ಥಿಗಳೇ, ಒಂದು ದೇಶದ ಪ್ರದೇಶದ ಜನಸಾಮಾನ್ಯರ ಭಾಷೆಯೇ ಗ್ರಾಂಥಿಕ ಭಾಷೆಯಾಗಿರುತ್ತದೆ ಎಂದು ಹೇಳೋದಕ್ಕೆ ಸಾಧ್ಯವಿಲ್ಲ. ಪುರಾಣದ ಈಗ ನಾವು ನೋಡೋದಾದ್ರೆ ನಮ್ಮ ಹಾಡು ಭಾಷೆಗೂ ಮತ್ತು ನಮ್ಮ ಗ್ರಾಂಥಿಕ ಭಾಷೆಗೂ ತುಂಬಾ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಋಗ್ವೇದದಲ್ಲಿ ರಚನೆಯಾದ ಶಿಷ್ಟ ಸಂಪ್ರದಾಯದ ಕಥೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ತೀರ್ಮಾನಕ್ಕೆ ಬರುವುದು ಒಂದು ತಪ್ಪು ಅಥವಾ ದೋಷ ಅನ್ಬೋದು, ಮತ್ತು ಅಥವಾ ಮಿತಿ ಎಂದು ಕರಿಬಹುದು ಅನ್ನುವಂಥದ್ದು. ಹಾಗಾಗಿ ಈ ವಾದ, ಈ ಅಧ್ಯಯನ ಕ್ರಮ ಮುಂದೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯಲಿಲ್ಲ. ಆದ್ರೂ ಕೂಡ ಇದಕ್ಕೆ ಮ್ಯಾಕ್ಸ್ ಮುಲ್ಲರ್, ಗುಬರ್ ನಾಟಿಪ್, ಜಾನ್ ಕಾಕ್ಸ್ ಅನ್ನುವಂಥವ್ರು ಇದನ್ನ ಸಮರ್ಥಿಸ್ತಾರೆ. ಪ್ರಮುಖವಾಗಿ ಸಮರ್ಥನಕಾರರು. ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಈತ ಭಾರತೀಯ ಅನೇಕ ಸಂಸ್ಕೃತ ಸಾಹಿತ್ಯವನ್ನ ಓದಿಕೊಂಡು ತನ್ನ ವಾದಗಳನ್ನ ಹೇಳ್ದಂಥವನು, ಅನುವಾದ ಕೆಲಸವನ್ನು ಕೂಡ ಮಾಡಿದಂಥವನು ಅನ್ನುವಂಥದ್ದು. ಸೊ ಇದರ ಒಂದು ಮಿತಿ ಅನ್ನುವಂಥದ್ದನ್ನು ನೋಡ್ತೀವಿ. ಇನ್ನು ಬಹಳ ಮುಖ್ಯವಾಗಿ ಎರಡನೇ ಸಿದ್ಧಾಂತ, ಮುಖ್ಯ ಅಂದ್ರೆ ಯಾವ ಕಾರಣಕ್ಕೆ, ಇದು ಭಾರತೀಯ ಮೂಲ ಸಿದ್ಧಾಂತ ಅನ್ನೋ ಕಾರಣಕ್ಕೆ ನಾವು ಭಾರತೀಯರಿಗೆ ಅದಕ್ಕೆ ನಮಗೆ ಒಂದು ಅಭಿಮಾನದ ವಿಚಾರಕ್ಕಾಗಿ ಮಾತ್ರ, ಇನ್ನೇನಿಲ್ಲ. ಭಾರತೀಯ ಮೂಲ ಸಿದ್ಧಾಂತ ಥಿಯೋಡರ್ ಬೆನ್ಪೆ ಅನ್ನುವಂತ ವ್ಯಕ್ತಿ, ಈತ ಏನ್ ಹೇಳ್ತಾನೆ, ಸಂಸ್ಕೃತ ಪಂಡಿತ. ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಪಾಶ್ಚಾತ್ಯನಾದ್ರೂ ಕೂಡ ಈತ ಭಾರತಕ್ಕೆ ಬಂದು ಸಂಸ್ಕೃತವನ್ನು ಕಲಿತು ಅದರಲ್ಲಿ ಪಾಂಡಿತ್ಯವನ್ನ ಪಡೆದಂಥವನು.
ಈತ ಪಂಚತಂತ್ರದ ಕಥೆಗಳನ್ನ ಅಧ್ಯಯನ ಮಾಡಿದಂಥವನು. ಪಂಚತಂತ್ರದ ಕಥೆಗಳು ಅದೇ ಮಾದರಿಯ ಕಥೆಗಳು ಈಸೋಪನ ಕಥೆಗಳು ಇರಾನ್, ಇರಾಕ್ ಅಥವಾ ಸೌದಿ ಆ ಭಾಗದಲ್ಲಿ ಸಿಗುತ್ತೆ. ಮತ್ತು ಅನೇಕ ಇದೇ ರೀತಿಯ ಕಥೆಗಳು ವಿಶ್ವದ ಬಹುಭಾಗ ಕಡೆ ನಮಗೆ ದೊರೀತವೆ. ಹಾಗಾಗಿ ಬಹುಶಃ ಈತನ ವಾದ ಏನು ಅಂತ ಹೇಳಿದ್ರೆ, ಪಂಚತಂತ್ರ ಕಥೆಗಳಿದೆಯಲ್ಲ ಇವೇ ಬೇರೆ ಕಡೆ ಪ್ರಸರಣ ಹೊಂದಿ ಅವು ಕಥೆಗಳಾಗಿ ಜಾನಪದ ಕಥೆಗಳಾಗಿರಬೇಕು ಅನ್ನುವಂಥದ್ದು ಥಿಯೋಡರ್ ಬೆನ್ಪೆ ಅವರ ವಾದ. ಹಾಗಾಗಿ ಭಾರತೀಯ ಮೂಲ ಸಿದ್ಧಾಂತ ಅಂತೇಳಿ ಅದನ್ನ ಕರೆದ್ರು. ಅಂದ್ರೆ ಎಲ್ಲಾ ಜಗತ್ತಿನ ಎಲ್ಲಾ ಜಾನಪದ ಕಥೆ ಅಥವಾ ಸಾಹಿತ್ಯಕ್ಕೆ ಭಾರತವೇ ಮೂಲ, ಇಲ್ಲಿಂದನೇ ಬೇರೆ ಕಡೆ ಈ ಸಾಹಿತ್ಯ ಹೋಗಿರ್ಬೇಕು ಅನ್ನುವಂಥದ್ದು ಥಿಯೋಡರ್ ಬೆನ್ಪೆ ಅವರ ವಾದ. ಈ ವಾದ ಇವನೊಬ್ಬನೇ ಅಲ್ಲ, ಇದಕ್ಕಿಂತ ಮೊದಲು ಚಾಮ್ಸ್ ಅನ್ನುವಂಥ ವ್ಯಕ್ತಿ ಕೂಡ ಮಾಡಿದ್ದ ಅಂತ ಹೇಳ್ತಾರೆ. ಪ್ರಾಣಿಗಳಿಗೆ ಸಂಬಂಧಿಸಿದ ಕಥೆಗಳು ಗ್ರೀಸ್ ಬಿಟ್ಟರೆ ಜಗತ್ತಿನಲ್ಲಿ ಎಲ್ಲಿಯೂ ಕಂಡು ಬರುವುದಿಲ್ಲ, ಆದ್ರೆ ಭಾರತದಲ್ಲಿ ಕಂಡು ಬರ್ತವೆ. ಭಾರತದ ಪಂಚತಂತ್ರದ ಕಥೆಗಳನ್ನು ನೋಡಿದ್ರೆ ಅಥವಾ ಅನೇಕ ಜನಪದ ಕಥೆಗಳನ್ನ ನೋಡಿದ್ರೆ ನೀವು ಅಲ್ಲಿ ಪ್ರಾಣಿಗಳ ಪ್ರವೇಶ ಇರುತ್ತೆ. ನಾವು ಮೋಟಿವ್ ಅಂತೀವಿ, ಆಶಯ. ಪ್ರಾಣಿಗಳು ಮಾತಾಡ್ತವೆ, ಪ್ರಾಣಿಗಳು ಮನುಷ್ಯನಿಗೆ ಸಹಾಯ ಮಾಡ್ತವೆ, ಪ್ರಾಣಿಗಳು ಮನುಷ್ಯನೊಂದಿಗೆ ಸಂವಾದ ನಡೆಸ್ತವೆ. ಇದೆಲ್ಲ ಕಥೆಗಳಲ್ಲಿ ಬರುತ್ತೆ ನಮ್ಮ ಭಾರತೀಯ ಕಥೆಗಳಲ್ಲಿ. ಈ ತರದ ಕತೆ, ಈ ತರ ಪ್ರಾಣಿ ಮತ್ತು ಮನುಷ್ಯನ ಸಂಬಂಧದ ಕಥೆಗಳು ಅಥವಾ ಪ್ರಾಣಿಗಳು ಮಾತನಾಡುವಂತಹ ಕಲ್ಪನೆ ಜಗತ್ತಿನ ಬಹುತೇಕ ಬೇರೆ ಕಡೆ ಇಲ್ಲ, ಆದ್ರೆ ಒಂದು ಗ್ರೀಸ್ ಬಿಟ್ರೆ ಅನ್ನುವಂಥದ್ದು ಈ ಥಿಯೋಡರ್ ಬೆನ್ಪೆ ಅವರ ವಾದಕ್ಕೆ ಮೂಲ. ಬಹುಶಃ ಅವನ ವಾದ ಏನಂತ ಹೇಳಿದ್ರೆ, ಭಾರತದಲ್ಲಿ ಪ್ರಚಲಿತವಿದ್ದ ಈ ಪಂಚತಂತ್ರದ ಕಥೆಗಳು ಮತ್ತು ಜನಪದ ಕಥೆಗಳು ಇವುಗಳನ್ನ ವ್ಯಾಪಾರಿಗಳು, ಧರ್ಮ ಪ್ರಸಾರಕರು, ಸಂದರ್ಶಕರು, ಯಾತ್ರಿಕರು, ನಮ್ಮ ಭಾರತಕ್ಕೆ ಬಂದಂಥವ್ರು ಅಥವಾ ಭಾರತದಿಂದ ಬೇರೆ ಕಡೆ ವ್ಯಾಪಾರಕ್ಕೆ ಹೋದಂಥವ್ರು ಈ ಕಥೆಗಳನ್ನ ಹರಡಿದರು ಅನ್ನುವಂಥದ್ದು ಒಂದು ವಿಚಾರ. ಯಾರೋ ಭಾರತದವನ್ನ ಸಂದರ್ಶನ ಅಥವಾ ಪ್ರವಾಸಕ್ಕೆ ಬರ್ತಾರೆ, ಇಲ್ಲಿ ಸ್ವಲ್ಪ ದಿನ ಉಳಿತಾರೆ, ಇಲ್ಲಿರುವಂತ ಕಥೆಗಳನ್ನ ಮತ್ತೆ ತಾವು ಕೇಳ್ಕೊಳ್ತಾರೆ, ಮತ್ತೆ ತಮ್ಮ ದೇಶಗಳಿಗೆ ಹೋಗಿ ಅವನ್ನ ಪ್ರಸಾರವನ್ನ ಮಾಡ್ತಾರೆ. ಹೀಗೆ ಭಾರತದಿಂದ ವಿಶ್ವದ ಬಹುತೇಕ ಕಡೆ ಜನಪದ ಹರಡಿದೆ, ಜನಪದ ಸಾಹಿತ್ಯ ಹರಡಿದೆ ಎನ್ನುವಂಥದ್ದು ಥಿಯೋಡರ್ ಬೆನ್ಪೆ ಅವರ ವಾದ ಅನ್ನುವಂಥದ್ದು. ಈ ಥಿಯೋಡರ್ ಬೆನ್ಪೆ ವಾದವನ್ನು ನೋಡೋದಾದ್ರೆ, ಬೆನ್ಪೆ ಕಥಾ ಸ್ವರೂಪವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿಲ್ಲ. ಕಥಾ ಸ್ವರೂಪ ಎಲ್ಲ ಕಥೆಗಳ ಒಂದು ಸ್ವರೂಪ ಇರುತ್ತೆ, ಮೋಟಿವ್. ಬರೀ ಕಥೆಗಳನ್ನು ಓದೋದಲ್ಲ, ಅದರ ಸ್ವರೂಪವನ್ನ ಅರ್ಥೈಸ್ಕೊಳ್ಬೇಕು, ಅದನ್ನ ಈತ ಮಾಡಿಲ್ಲ ಅನ್ನುವಂಥದ್ದು. ಈತ ಜಾನಪದ ವಿದ್ವಾಂಸನೇ ಅಲ್ಲ, ಭಾಷಾಶಾಸ್ತ್ರಜ್ಞ. ಪ್ರಪಂಚದ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಜನಪದ ಸಾಹಿತ್ಯ ಪ್ರಕಟಗೊಂಡಿರಲಿಲ್ಲ ಅನ್ನುವಂಥದ್ದು. ಈ ಜನಪದ ಸಾಹಿತ್ಯದ ಅಧ್ಯಯನ ಪ್ರಾರಂಭವಾದ ಮೇಲೆ ತದನಂತರ ಆಸಕ್ತಿ ಬಂದು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ವಾದಂತ ಈ ಸಾಹಿತ್ಯ ಪ್ರಕಟಗೊಳ್ತಾ ಇದೆ. ಮೊದಲು ಇರಲಿಲ್ಲ, ಅವಾಗೇ ಈತ ಆ ಒಂದು ನಿರ್ಧಾರಕ್ಕೆ ಬಂದಿದ್ದ. ಅದೊಂದು ತಪ್ಪು. ಯಾಕಂದ್ರೆ ತದನಂತರ ಜನಪದ ಕಥೆಗಳ ಬೇರೆ ಬೇರೆ ದೇಶಗಳಿಂದ ಸಂಗ್ರಹಗಳು ಬಂದಾಗ ಬೇರೆಯದೇ ಸತ್ಯಗಳು ಗೊತ್ತಾಗ್ತಾ ಹೋಯ್ತು ಅನ್ನುವಂಥದ್ದು. ಇದಕ್ಕೂ ಕೂಡ ಸಮರ್ಥಕರಿದ್ದಾರೆ, ಎಮಾನ್ಯುಯಲ್ ಕಾಸ್ಕಿನ್ ಅನ್ನುವಂಥ ವ್ಯಕ್ತಿಗಳು. ಭಾಷಾಶಾಸ್ತ್ರೀಯ ಸಿದ್ಧಾಂತ ಬಿಟ್ರೆ ಅತಿ ಹೆಚ್ಚು ಪ್ರಮುಖವಾದದ್ದು ಮಾನವಶಾಸ್ತ್ರೀಯ ಸಿದ್ಧಾಂತ ಅಥವಾ ಅದನ್ನ ಪಳೆಯುಳಿಕೆ ಸಿದ್ಧಾಂತ ಅಂತಾರೆ, ಇಲ್ಲ ಅಂತಂದ್ರೆ ಬಹುಮೂಲವಾದ ಅಂತ ಕರೀತಾರೆ. ಇದಕ್ಕೆ ಒಂದು ಹಿನ್ನೆಲೆ ಏನಂತಂದ್ರೆ, ಯುರೋಪಿನಲ್ಲಾದ ಔದ್ಯೋಗಿಕ ಕ್ರಾಂತಿಯ ಫಲವಾಗಿ ಬೇರೆ ಬೇರೆ ನಾಡುಗಳಿಂದ ವಲಸೆ ಬಂದ ಜನರ ಸ್ಥಿತಿಗತಿ ಹಾಗೂ ಜೀವನ ವಿಧಾನಗಳನ್ನು ಅರಿಯುವಾಗ ಅವರ ಮೌಖಿಕ ಪರಂಪರೆಯಲ್ಲಿರುವ ಸಾಮ್ಯತೆಗಳನ್ನು ಗುರುತಿಸಿದರು. ಹೀಗೆ ಬೇರೆ ನಾಡುಗಳಿಂದ ಬಂದ ಜನರ ವಾಂಶಿಕ ಸಂಬಂಧಗಳನ್ನು ಪತ್ತೆ ಮಾಡಲು ಸಾಧ್ಯವಾಗಿರಲಿಲ್ಲ. ಜಾನಪದ ಕೌಶಲವೊಂದು ಪರಸ್ಪರ ಸಂಪರ್ಕವಿಲ್ಲದ ಸನ್ನಿವೇಶಗಳಲ್ಲಿ ಸ್ವತಂತ್ರವಾಗಿ ಸಾದೃಶ್ಯ ಅಥವಾ ಸಾಮ್ಯವಾಗಿ ಜನಿಸಬಹುದು. ಇದಕ್ಕೆ ಮಾನವಶಾಸ್ತ್ರೀಯ ಕಾರಣಗಳಿವೆ ಎಂದು ಈ ಪಂಥ ಹೇಳಿತು. ಇದಕ್ಕೊಂದು ಇದು ಸ್ವಲ್ಪ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ, ಹೇಗೆ ಅನ್ನೋದನ್ನ ಹೇಳ್ತೀನಿ. ಇಂಗ್ಲೆಂಡ್ ಅನ್ನುವಂಥ ದೇಶ, ಭಾರತದಿಂದ ಒಂದು ಕುಟುಂಬ ಇಂಗ್ಲೆಂಡ್ಗೆ ವಲಸೆ ಹೋಗುತ್ತೆ ಅಲ್ವಾ? ಅದೇ ರೀತಿ ಇನ್ನೊಂದು ಯಾವುದೋ ದೇಶದ, ಚೀನಾ ದೇಶದಿಂದ ಒಂದು ಕುಟುಂಬ ಇಂಗ್ಲೆಂಡ್ ವಲಸೆ ಬರುತ್ತೆ.
ಅದೇ ರೀತಿ ಮತ್ತೆ ಅಮೆರಿಕದಿಂದ ಒಂದು ಕುಟುಂಬ, ಇಂಗ್ಲೆಂಡ್, ಹೀಗೆ ವಿಶ್ವದ ಬೇರೆ ಬೇರೆ ದೇಶಗಳಿಂದ ಒಂದೆರಡು ನಾಲ್ಕೈದು ಕುಟುಂಬಗಳು ಬಂದು ಇಂಗ್ಲೆಂಡ್ ಅಲ್ಲಿ ನೆಲೆಸಿವೆ ಅಂತ ಹೇಳಿದ್ರೆ, ಅವರ ಪರಂಪರಾಗತವಾಗಿ ಅವರು ಏನು ಕಲ್ತ್ಕೊಂಡಿದ್ರು ಜಾನಪದ, ಅದನ್ನ ಅಲ್ಲಿ ಕೂಡ ಮುಂದುವರಿಸ್ತಾರೆ ಇಂಗ್ಲೆಂಡ್ ಅಲ್ಲಿ. ಸೊ ಹೀಗಿದ್ದಾಗ ಆ 4-5 ದೇಶಗಳಿಂದ ಬಂದಂತ ಕುಟುಂಬಗಳ ಜಾನಪದಗಳಲ್ಲಿ ಸಾಮ್ಯತೆ ಇತ್ತು, ಒಂದೇ ತರ ಅನಿಸ್ತಿತ್ತು. ಕತೆಗಳನ್ನ, ಹಾಡುಗಳನ್ನ ಕೇಳಿದಾಗ, ಮಗುವನ್ನ ತೂಗುವಾಗ ಉಯ್ಯಾಲೆ ಆಡ್ಬೇಕಾದ್ರೆ ಅಲ್ಲಿ ಇಂಗ್ಲೆಂಡ್ನವರು ಕೂಡ ಹಾಡುಗಳನ್ನು ಹೇಳುವ ಪದ್ಧತಿ, ಭಾರತೀಯರು ಕೂಡ ಹಾಡುಗಳನ್ನು ಹೇಳುವ ಪದ್ಧತಿ, ಚೀನಿಯರು ಕೂಡ ಹಾಡುಗಳನ್ನು ಹೇಳುವ ಪದ್ಧತಿ, ಅಥವಾ ಇನ್ಯಾವುದೋ ದೇಶದವರು ಕೂಡ ಮಗುವನ್ನ ತೂಗ್ತಾ ತೂಗ್ತಾ ಹಾಡುಗಳನ್ನು ಹೇಳುವ ಪದ್ಧತಿ ಇದೆ ಅಂತ ಅನ್ಕೊಂಡ್ರೆ ಏನ್ ಮಾಡ್ಬೇಕು? ಆವಾಗ ಅವರ ವಂಶಗಳನ್ನ ಎಲ್ಲಾದ್ರೂ ಸಂಪರ್ಕ ಇತ್ತ ಅಂತ ನೋಡ್ಬೇಕು. ವಾಂಶಿಕ ಒಂದು ಪರೀಕ್ಷೆಯನ್ನು ಮಾಡ್ಬೇಕು. ಅಂದ್ರೆ ಭಾರತದಿಂದ ಹೋದಂತ ಕುಟುಂಬ, ಚೀನಾದಿಂದ ಹೋದಂತ ಕುಟುಂಬ, ಅಮೆರಿಕದಿಂದ ಹೋದಂತ ಕುಟುಂಬ, ಇನ್ನೊಂದು ದೇಶದಿಂದ ಇಂಗ್ಲೆಂಡಿಗೆ ಬಂದಂತ ಕುಟುಂಬದಲ್ಲಿ ಎಲ್ಲಾದ್ರೂ ಒಂದು ಸಂಪರ್ಕ ಇತ್ತೆ ಅಂತ ನೋಡಿದಾಗ ಸಂಪರ್ಕ ಇರ್ಲಿಲ್ಲ. ಅದನ್ನ ಹೇಳ್ತಾರ ಅವರು. ವಾಂಶಿಕ ಸಂಬಂಧಗಳನ್ನ ಪತ್ತೆ ಮಾಡಲು ಸಾಧ್ಯವಾಗಲಿಲ್ಲ. ಅಂದ್ರೆ ಅವ್ರಿಗೆ ಯಾವ ಸಂಪರ್ಕನೂ ಇಲ್ಲ, ಆದ್ರೆ ಅವರ ಆಚರಣೆಗಳಲ್ಲಿ ಮಾತ್ರ ಹೇಗಿತ್ತು ಅಂದ್ರೆ ಸಾಮ್ಯತೆ ಇತ್ತು. ಇದು ಹೇಗ್ ಸಾಧ್ಯ? ಈ ಕಥೆಗಳಲ್ಲಿ ಆ ಚೀನಿಯವನು ಹೇಳುವ ಜಾನಪದ ಕಥೆ, ಭಾರತೀಯನ ಹೇಳುವ ಜಾನಪದ ಕಥೆ, ಅಮೆರಿಕದ ಕುಟುಂಬ ಹೇಳುವ ಜಾನಪದ ಕಥೆ, ಇನ್ನೊಂದು ದೇಶದ, ಸುಮ್ಮನೆ ಉದಾಹರಣೆ ಕೊಡ್ತಿದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ, ಕಥೆಗಳಲ್ಲಿ ಸಾಮ್ಯತೆ ಇತ್ತು. ಇದು ಹೇಗೆ ಸಾಧ್ಯ ಅಂತಂದ್ರೆ, ಇದಕ್ಕೆ ಆಂಡ್ರಾ ಲ್ಯಾಂಗ್ ಹೇಳುವಂಥದ್ದು ಏನು ಅಂದ್ರೆ, ಮನುಷ್ಯ ಯೋಚಿಸುವ ಕ್ರಮ ಇದೆಯಲ್ಲ, ಅದನ್ನ ಪಳೆಯುಳಿಕೆ ಅಂತ ಕರಿತಾನ. ಅಂದ್ರೆ ಪ್ರಾಚೀನ ಕಾಲದಿಂದ ಎಷ್ಟೇ ದೂರ ಆಗಿರ್ಲಿ, ಒಂದು ಸನ್ನಿವೇಶಕ್ಕೆ, ಒಂದು ಪರಿಸ್ಥಿತಿಗೆ ಆ ಕ್ಷಣದಲ್ಲಿ ಮನುಷ್ಯ ಯೋಚಿಸುವ ರೀತಿ. ನಾನು ಸನ್ನಿವೇಶ ಅಂತಂದು ಮತ್ತೆ ಉದಾಹರಣೆ ಕೊಡ್ತೀನಿ. ತೂಗುವ ಕ್ರಿಯೆ, ಮಗುವನ್ನ ಮಲಗಿಸುವ ಕ್ರಿಯೆ, ಭಾರತದಲ್ಲೂ ಆ ಕೆಲಸ ಮಾಡ್ತಾರೆ, ಅಮೆರಿಕದವರು ಮಾಡ್ತಾರೆ, ಇನ್ನೊಂದು ದೇಶದವರು. ಅದೊಂದು ಸನ್ನಿವೇಶ ಅಂತ ಇಟ್ಕೊಳ್ಳಿ. ಆ ಸನ್ನಿವೇಶದಲ್ಲಿ ಮನುಷ್ಯನ ಒಂದು ಒಳಗಡೆ ಇರುವಂತಹ ಪ್ರವೃತ್ತಿ ಕೆಲಸ ಮಾಡುತ್ತಾರೆ. ಈ ಪ್ರವೃತ್ತಿ ಏನಂತಂದ್ರೆ, ಮಗುನ ತೊಟ್ಟಿಲಲ್ಲಿ ಹಾಕಿ ಹೀಗೆ ಬರೀ ತೂಗಿದ್ರೆ ಆಗೋದಿಲ್ಲ, ಏನೋ ಒಂದು ಹಾಡು ಹೇಳ್ಬೇಕು ಅಂತ ಯೋಚನೆ ಮಾಡುವಂಥದ್ದು ಭಾರತೀಯನು ಮಾಡಿರ್ತಾನೆ, ಅಮೆರಿಕದವರು ಮಾಡಿರ್ತಾನೆ, ಚೀನಾದವನು ಮಾಡಿರ್ತಾನೆ. ಇದನ್ನ ಸಹಜ ಪ್ರವೃತ್ತಿ, ಇದು ಮನುಷ್ಯನ ಗುಣ ಅಂತ ಹೇಳ್ತಾರೆ ಆಂಡ್ರಾ ಲ್ಯಾಂಗ್. ಸೊ ಇವನ ವಾದದ ಪ್ರಕಾರ ಮಾನವನ ಯೋಚನೆಗಳು ಎಲ್ಲಾ ಕಡೆ ಒಂದೇ ರೀತಿಯಾಗಿರುತ್ತವೆ, ಸಂಪರ್ಕಗಳೇ ಇರಬೇಕು ಅಂತಿಲ್ಲ. ಒಂದು ಸನ್ನಿವೇಶದಲ್ಲಿ ಮಾನವ ಯೋಚಿಸುವ ರೀತಿಗಳು ಸಾಮಾನ್ಯವಾಗಿ ಸಾಮ್ಯತೆಯನ್ನು ಪಡೆದಿರುತ್ತವೆ ಅನ್ನುವಂಥದ್ದು. ಇದನ್ನ ಇನ್ನೂ ಅನೇಕ ಸಂದರ್ಭ, ಸುಮ್ಮನೆ ನಾನು ಮಗುವಿನ ತೊಟ್ಟಿಲ ಉದಾಹರಣೆಯನ್ನು ಕೊಟ್ಟೆ. ಒಬ್ಬ ರಾಜನಿಗೊಬ್ಬ ಸುಂದರ ಮಗಳಿದ್ದಾಳೆ ಅನ್ನುವಂಥ ಕಥೆ ಇರ್ಬೋದು ಅಲ್ವಾ? ರಾಜ ಅನ್ನುವಂಥ ಕಲ್ಪನೆ ಭಾರತದಲ್ಲಿ ಮಾತ್ರ ಇದೆಯಾ? ಚೀನಾದಲ್ಲಿ ರಾಜ ಇದ್ದ, ಇನ್ನೊಂದು ಈಜಿಪ್ಟ್ ನಲ್ಲಿ ರಾಜ ಇದ್ದ, ಮತ್ತೊಂದು ದೇಶದಲ್ಲಿ ರಾಜ ಇದ್ದ, ಅವಳು ಸುಂದರ ಮಗ. ನೀವು ಕತೆ ಎಲ್ಲ ಪ್ರಾರಂಭ ಆಗದೆ ಹಾಗೆ. ಅಂದ್ರೆ ಏನು? ಮನುಷ್ಯ ಯೋಚಿಸುವ ರೀತಿ ಇದೆಯಲ್ಲ, ಎಲ್ಲವೂ ಕೂಡ ಒಳಗಡೆ ಅದಿಬಿಟ್ಟ ಭಾವನೆಗಳಿರ್ತಾವಲ್ಲ, ಅವೆಲ್ಲವೂ ಕೂಡ ಕತೆಗಳಾಗಿ ಹೊರಹೊಮ್ಮಿದೆ ಅನ್ನುವಂಥದ್ದು. ಸೊ ಭಾರತೀಯಲ್ಲಿ ಕೂತ್ಕೊಂಡು ಒಬ್ಬ ಮನುಷ್ಯನಾಗಿ ನೋಡ್ಬೇಕು. ಇದು ಮಾನವ ಶಾಸ್ತ್ರ, ಅದಕ್ಕೆ ಇದು ಮಾನವ. ಭಾರತೀಯನು ಮನುಷ್ಯ, ಚೀನಾದವನು ಮನುಷ್ಯ, ಅಮೆರಿಕದವನು ಮನುಷ್ಯ, ಮತ್ತು ಇವರೆಲ್ಲಾ ದೇಶದವರು ಮನುಷ್ಯರು ಅಂತ ನೋಡ್ಬೇಕು. ಅವ್ರು ಯೋಚಿಸುವ ಕ್ರಮಗಳು ಒಂದೇ ಅನ್ನೋದನ್ನ ನೋಡ್ಬೇಕು. ಇದು ಮಾನವ ಶಾಸ್ತ್ರ. ಇದು ಬಹುಮುಖ್ಯವಾದ ಆಗುತ್ತೆ. ಆಂಡ್ರಾ ಲ್ಯಾಂಗ್ ಈ ವಾದದ ಪ್ರತಿಪಾದಕ ಅನ್ನೋದು. ಹಾಗಾಗಿ ಯಾಕೆ ಸಾಮ್ಯತೆ ಕಂಡು ಬರುತ್ತೆ? ಈ ಕಾರಣಕ್ಕೆ ಸಾಮ್ಯತೆ ಕಂಡು ಬರುತ್ತೆ ಹೊರತು ಅವು ಎಂದೋ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಕತೆ, ಇಲ್ಲಿ ಯಾರೋ ನೋಡ್ಕೊಂಡ್ರು, ಇದನ್ನ ಯಾರೋ ಬಂದಿದ್ದ ಪ್ರವಾಸಕ್ಕೆ, ಇಲ್ಲೊಂದು ಕತೆ ಹೇಳಿದ್ರು, ಇದನ್ನ ತಗೊಂಡೋಗಿ ಅವನು ಅಲ್ಲಿ ಹೇಳಿದ ಅನ್ನುವಂಥದ್ದು ವಾದವನ್ನ ಇದು ಒಪ್ಪೋದಿಲ್ಲ. ಒಬ್ಬ ಬಂದು ಸುಮಾರು ಒಂದು 4 ವರ್ಷ ಇದ್ದು ಇಲ್ಲಿ ಭಾಷೆ ಕಲ್ಸು, ಇಲ್ಲಿ ಕತೆ ಕಲ್ತು, ಅದನ್ನ ತಗೊಂಡೋಗಿ ಇನ್ನೊಂದು ದೇಶಕ್ಕೆ ಹೇಳಿದ ಅನ್ನೋದು, ಮತ್ತು ಅದು ದೇಶ ತುಂಬಾ ಎಲ್ಲ ಅದು ಪ್ರಸಾರ ಆಯ್ತು ಅನ್ನೋದು ನಂಬುದಕ್ಕಾಗೋದಿಲ್ಲ. ಅದರ ಬದಲು ಒಂದು ಸನ್ನಿವೇಶದಲ್ಲಿ ಭಾರತೀಯ ಹೇಗೆ ಯೋಚನೆ ಮಾಡಬಲ್ಲವೋ ಚೀನಾದವನು ಹಾಗೆ ಮಾಡಬಲ್ಲ, ಅಮೆರಿಕದವರು ಹಾಗೆ ಮಾಡಬಲ್ಲರು, ಇಂಗ್ಲೆಂಡ್ ಅವರು ಹಾಗೆ ಮಾಡಬಲ್ಲರು, ಫಿನ್ಲ್ಯಾಂಡ್ ದೇಶದವರು ಕೂಡ ಇದೇ ರೀತಿ ಯೋಚಿಸಬಲ್ಲವರು. ಇದನ್ನೇ ಆಂಡ್ರಾ ಲ್ಯಾಂಗ್ ಮಾನವಶಾಸ್ತ್ರೀಯ ಸಿದ್ಧಾಂತ ಅಂತ ಕರೆದ.
ಪಳೆಯುಳಿಕೆ ಸಿದ್ಧಾಂತ. ಪಳೆಯುಳಿಕೆ ಅಂತ ಯಾಕಂತಂದ್ರೆ ಈ ಸಹಜ ಪ್ರವೃತ್ತಿಗಳು, ಯೋಚನಾ ಕ್ರಮಗಳಿದಾವಲ್ಲ, ನಾವು ಎಷ್ಟೇ ಆಧುನಿಕವಾದ್ರೂ ಕೂಡ ಇನ್ನೂ ಉಳ್ಕೊಂಡು ಬಂದಿದೆ ಮನುಷ್ಯನ. ನಾವು ಏನೇ ಮಾಡಿದ್ರು ಕೂಡ ಈಗ ಆಧುನಿಕತೆ ಎಷ್ಟೊಂದು ಬಂದಿದೆ. ಭಾರತೀಯರು ಸ್ತ್ರೀ ಮತ್ತು ಪುರುಷ ಸಮಾನತೆ ಅನ್ನುವಂತ ವಿಚಾರಗಳು ಬಂದಿದೆ. ಆದ್ರೆ ಮಾನವನ ಗಂಡಸಿನ ಒಳಗಡೆ ಪಳೆಯುಳಿಕೆಯಾಗಿ ಉಳ್ಕೊಂಡಿರೋದು ಏನಂತಂದ್ರೆ, ಸ್ತ್ರೀಗಿಂತ ನಾನು ಒಂದ್ ಸ್ವಲ್ಪ ಜಾಸ್ತಿನೇ ಅನ್ನೋ ಪಳೆಯುಳಿಕೆ ಅದು ಉಳಿದಿದೆ ಯೋಚನೆ. ಅದಷ್ಟು ಬೇಗ ಹೋಗೋದಿಲ್ಲ ಅಂತ. ಅದು ಆಧುನಿಕವಾಗಿರ್ಲಿ, ಇನ್ನೊಂದಾಗಿರ್ಲಿ, ಏನೇ ಇರಲಿ, ಅದರ ಒಳಗಿಟ್ಟುವಂತ ಪಳೆಯುಳಿಕೆ ಇದೆಯಲ್ಲ, ಅದು ಹಾಗೇ ಬಂದಿರುತ್ತೆ ಯೋಚನೆಗಳು ಅನ್ನುವಂಥ ವಾದವನ್ನ ಆಂಡ್ರೂ ಲ್ಯಾಂಗ್ ಪ್ರತಿಪಾದಿಸಿದ. ಇದು ಕೂಡ ಬಹುತೇಕ ಜಾನಪದ ಅಧ್ಯಯನದಲ್ಲಿ ಬಹಳ ಮುಖ್ಯವಾದ ಸಿದ್ಧಾಂತ ಆಗತ್ತೆ ಎನ್ನುವಂಥದ್ದನ್ನ ನೋಡಬಹುದು. ಸಾಮ್ಯತೆಗೆ ಪ್ರಮುಖ ಕಾರಣ ಜನಪದ ಸಮೂಹದಲ್ಲಿರುವ ಸಾಮಾನ್ಯ ಸಂಸ್ಕೃತಿಯ ಕಾರಣವೇ ಹೊರತು ಯಾವುದೋ ಒಂದು ಮೂಲ ಕಾರಣ ಅಲ್ಲ ಅಂತ ಹೇಳ್ತಾನೆ. ಜಾನಪದ ಹುಟ್ಟಿನ ಬಗ್ಗೆ ಇರುವ ಅನೇಕ ಸಿದ್ಧಾಂತಗಳಲ್ಲಿ ಪ್ರಮುಖವಾದದ್ದು ಭಾಷಾಶಾಸ್ತ್ರೀಯ ಭಾರತೀಯ ಮೂಲ, ಮಾನವಶಾಸ್ತ್ರೀಯ ಮೂಲವನ್ನ ವಿವೇಚನೆಯನ್ನ ಮಾಡಿದ್ವಿ ನಾವು. ಸೊ ಈ ಒಂದು ವಿಡಿಯೋದಲ್ಲಿ ಇನ್ನೂ ಅನೇಕ ಸಿದ್ಧಾಂತಗಳಿದೆ. ನಾನು ಬಹುಮುಖ್ಯವಾಗಿ 3 ಸಿದ್ಧಾಂತಗಳನ್ನ ಮಾತ್ರ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯವನ್ನು ಮಾಡಿದ್ದೇನೆ ಅನ್ನುವಂಥದ್ದು. ನೋಡೋಣ ನಮ್ಮ ಮೌಲ್ಯಮಾಪನ ಕ್ರಮವನ್ನ. ಈ 3 ಸಿದ್ಧಾಂತ ಅಧ್ಯಯನ ಕ್ರಮಗಳು, ಜಾಗತಿಕವಾಗಿ ನಡೆದಂತ ಅಧ್ಯಯನ ಕ್ರಮಗಳ ಬಗ್ಗೆ ಪ್ರಶ್ನೆಗಳನ್ನ. ಇಂಡೋ ಯುರೋಪಿಯನ್ ಸಿದ್ಧಾಂತಕ್ಕೆ ಪ್ರೇರಣೆ ನೀಡಿದ ವಿದ್ಯಮಾನ ಅನ್ನುವಂಥದ್ದು, ಭಾಷಾ ವರ್ಗೀಕರಣ, ಮಾನವಶಾಸ್ತ್ರದ ಬೆಳವಣಿಗೆ, ಸಾಂಸ್ಕೃತಿಕ ಅಧ್ಯಯನ, ಸಮಾಜ ವಿಜ್ಞಾನಗಳ ಅಧ್ಯಯನ. ನಾನು ಬಹಳ ಮೊದಲೇ ಹೇಳಿದೆ, ಭಾಷಾ ವರ್ಗೀಕರಣ. ಈ ಭಾಷಾಶಾಸ್ತ್ರಜ್ಞರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಭಾಷೆಗಳನ್ನು ವರ್ಗೀಕರಣ ಮಾಡ್ತಾರೆ. ಇಂಡೋ ಯುರೋಪಿಯನ್ ವರ್ಗೀಕರಣ, ದ್ರಾವಿಡ ವರ್ಗೀಕರಣ, ಮಂಗೋಲಿಯನ್ ವರ್ಗೀಕರಣ, ಆಫ್ರಿಕನ್ ವರ್ಗೀಕರಣ ಅಂತ ಹೇಳಿ ಬಹಳ ಮುಖ್ಯ ಒಂದು 5-6 ವರ್ಗೀಕರಣವನ್ನು ಮಾಡ್ತಾರೆ ಭಾಷೆಗಳನ್ನು. ಇದು ಜಾನಪದ ಅಧ್ಯಯನದ ಈ ಭಾಷಾ ಯಾವುದು ಇಂಡೋ ಯುರೋಪಿಯನ್ ಸಿದ್ಧಾಂತಕ್ಕೆ ಪ್ರೇರಣೆಯನ್ನು ಒದಗಿಸುತ್ತೆ ಎನ್ನುವಂಥದ್ದನ್ನ ನೋಡ್ತೀವಿ ನಾವು. ಸೊ ಸರಿಯಾದ ಉತ್ತರ ಭಾಷಾ ವರ್ಗೀಕರಣ ಅನ್ನುವಂಥದ್ದು. ಎರಡನೇ ಪ್ರಶ್ನೆ, ಭಾರತೀಯ ಮೂಲ ಸಿದ್ಧಾಂತದ ಪ್ರತಿಪಾದಕರು. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಥಿಯೋಡರ್ ಬೆನ್ಪೆ ಎನ್ನುವಂತ ವ್ಯಕ್ತಿ. ಮೂರನೇದು, ಪಳೆಯುಳಿಕೆಗಳ ಸಿದ್ಧಾಂತ ಎಂದು ಕರೆಯಲಾಗುವ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ಭಾಷಾಶಾಸ್ತ್ರೀಯ ಅಲ್ಲ, ಅದನ್ನ ಇಂಡೋ ಯುರೋಪಿಯನ್ ಸಿದ್ಧಾಂತ ಅಂತ ಕರಿತೀವಿ. ಮಾನವಶಾಸ್ತ್ರೀಯ ಸಿದ್ಧಾಂತ ಸರಿಯಾದದ್ದು ಅನ್ನುವಂಥದ್ದು. ಭಾರತೀಯ ಮೂಲ ಸಿದ್ಧಾಂತ ಅಲ್ಲ, ನೈಸರ್ಗಿಕ ಸಂಕೇತ ಸಿದ್ಧಾಂತವೂ ಅಲ್ಲ. ಮಾನವಶಾಸ್ತ್ರೀಯ ಸಿದ್ಧಾಂತಕ್ಕೆ ಪಳೆಯುಳಿಕೆಗಳ ಸಿದ್ಧಾಂತ ಅಂತಾರೆ ಮತ್ತು ಬಹುಮೂಲವಾದ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಸರಿಯಾದ ಉತ್ತರ ಮಾನವಶಾಸ್ತ್ರೀಯ ಸಿದ್ಧಾಂತ. ಮಾನವಶಾಸ್ತ್ರೀಯ ಸಿದ್ಧಾಂತದ ಪ್ರತಿಪಾದಕರು ಆಂಡ್ರೂ ಲ್ಯಾಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಫ್ಯಾಮಿಲಿ ಟೇಲ್ ಕೃತಿಯ ಮೂಲಕ ಜನಪದ ಅಧ್ಯಯನಕ್ಕೆ ನಾಂದಿ ಹಾಡಿದವರು ಈಗಾಗಲೇ ಹೇಳಿದ್ವಿ, ಗ್ರಿಮ್ ಸಹೋದರರು. ಸೊ ಅದರ ಸರಿಯಾದ ಉತ್ತರ ಗ್ರಿಮ್ ಸಹೋದರರು ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ನಾನು ಈಗ ಜಾಗತಿಕವಾಗಿ ಜಾನಪದ ಅಧ್ಯಯನ ನಡೆದು ಬಂದ ಒಂದು ದಾರಿಯಲ್ಲಿ ಬಹುಮುಖ್ಯವಾಗಿ 3 ಸಿದ್ಧಾಂತ ಕ್ರಮಗಳನ್ನ ಹೇಳಿದ್ದೀನಿ, ಅಧ್ಯಯನ ಕ್ರಮಗಳನ್ನು. ಆನಂತರ ಮತ್ತೆ ಬೆಳವಣಿಗೆಯಾಗಿ ಹೊಸ ಸಿದ್ಧಾಂತ ಕ್ರಮಗಳು ಬಂದು ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಮತ್ತೆ ನಿಮ್ಗೆ ಏನಾದರೂ ಅನುಮಾನಗಳಿದ್ದರೆ ಯೂಟ್ಯೂಬಲ್ಲಿ ಇದನ್ನ ಅಪ್ಲೋಡ್ ಮಾಡಿರ್ತೀವಿ, ನೀವು ಕಾಮೆಂಟ್ ಮಾಡಿ ನಿಮ್ಗೆ ಉತ್ತರಗಳನ್ನ ಕೊಡ್ತೀವಿ. ಸೊ ಕೊಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ವಿದ್ಯಾರ್ಥಿಗಳೇ.